ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಆತನ ಪ್ರೀತಿಯನ್ನು ರುಚಿ ನೋಡಿದ್ದೇವೆ. ಪರಲೋಕದಲ್ಲಿರ್ತಕ್ಕಂಥ ನಮ್ಮ ತಂದೆ ಗಾಳಿಯಂತಿದ್ದಾರಾ ಅಥವಾ ಸೂರ್ಯನಂತಿದ್ದಾರಾ? ಆದರೆ ಸತ್ಯವೇದ ಹೇಳ್ತದೆ, ನಮ್ಮ ಮೇಲೆ ಇರುವ ದೇವರ ಪ್ರೀತಿಯು ನಮ್ಮನ್ನು ಆತನನ್ನು ಪ್ರೀತಿಸುವಂತೆ ಮಾಡುತ್ತದೆ. 1 ಯೋಹಾನ 4ನೇ ಅಧ್ಯಾಯ 19ರಲ್ಲಿ ನಾವು ಗ್ರಹಿಸ್ತೇವೆ. ಪ್ರೇರೆ, ಪ್ರೀತಿ ನಮ್ಮನ್ನು, ಅದು ಎಂತಹ ಪ್ರೀತಿ ಅಂದರೆ ದೇವರ ಪ್ರೀತಿ. ದೇವರ ಪ್ರೀತಿಯು ನಮ್ಮನ್ನು ಆತನನ್ನು ಪ್ರೀತಿಸುವಂತೆ ಮಾಡುತ್ತದೆ. ರೋಮ 2ನೇ ಅಧ್ಯಾಯ 4 ನಾವು ನೋಡೋದಾದರೆ, ಆತನ ಕರುಣೆಯು ನಮ್ಮನ್ನು ಮನಸಾಂತರಕ್ಕೆ ನಡೆಸ್ತದೆ. ಈ ತತ್ವಗಳು ನಮ್ಮ ಜೀವಿತದಲ್ಲಿ ಮತ್ತು ನಾವು ಇತರರೊಡನೆ ವ್ಯವಹರಿಸುವಾಗ ನಮಗೆ ಸಹಾಯ ಮಾಡ್ತವೆ ಅನ್ನೋದನ್ನು ನಾವು ನಂಬ್ತೇವೆ. ಇತರರನ್ನು ಯಥಾರ್ಥವಾಗಿ ಶ್ರದ್ಧೆಯಿಂದ ಮತ್ತು ನಿಸ್ವಾರ್ಥೆಯಿಂದ ಪ್ರೀತಿಸುವುದು ಇತರರೊಡನೆ ನಮ್ಮ ಸಂಬಂಧಗಳಲ್ಲಿ ಐಕ್ಯತೆಯನ್ನು ಮತ್ತು ಒಮ್ಮತವನ್ನು ತರುತ್ತವೆ. ಆದರೆ ಅವರೊಡನೆ ಹೋರಾಡುವುದರಿಂದ ಅಥವಾ ಜಗಳ ಮಾಡೋದರಿಂದ ಅವರು ನಮ್ಮೊಡನೆ ಒಪ್ಪಿ ನಡೆಯುವಂತೆ ನಮ್ಮನ್ನು ಸರಿಯಾಗಿ ನಡೆಸಿಕೊಳ್ಳಬೇಕೆಂದು ಅವರನ್ನು ಬಲತ್ಕರಿಸುವುದರಿಂದ ಸಂಬಂಧಗಳು ಕಟ್ಟಲ್ಪಡೋದಿಲ್ಲ. ಅನೇಕ ಬಾರಿ ಪ್ರೀತಿಯು ಶತ್ರುಗಳ ಹೃದಯವನ್ನು ಅತಿ ಬೇಗನೆ ನಮ್ಮ ಕಡೆ ತಿರುಗಿಸೋದಕ್ಕೆ ಅಸಾಧ್ಯ. ಆದರೆ ಅದಿರಲಿ, ಒಂದು ವೇಳೆ ನಾವು ನಮ್ಮ ಶತ್ರುಗಳನ್ನು ಪ್ರೀತಿಸುವುದನ್ನು ಮುಂದುವರಿಸ್ತಾ ಹೋದರೆ, ನಮ್ಮ ವಿರುದ್ಧ ಪಾಪ ಮಾಡ್ತಾ ಪಶ್ಚಾತ್ತಾಪ ಪಡೆದಿರುವ ಜನರನ್ನು ಪ್ರೀತಿಸ್ತಿದ್ದರೆ ನಾವು ನಮ್ಮ ಪರಲೋಕದಲ್ಲಿರತಕ್ಕಂಥ ತಂದೆಯಂತಾಗುವೆವು. ಯಾಕೆಂದರೆ ಅವರು ಅಂತಹ ತಂದೆಯಾಗಿದ್ದಾರೆ. ಅವರು ತಮ್ಮ ಶತ್ರು ಎಂದು ಪರಿಗಣಿಸುವ ದುಷ್ಟ ಜನರ ಬಗ್ಗೆ ಅಪಾರ ತಾಳ್ಮೆ, ಪ್ರೀತಿಯನ್ನು ಹೊಂದಿದ್ದಾರೆ. ಮತ್ತಾಯ 5ನೇ ಅಧ್ಯಾಯ 44-45ರಲ್ಲಿ ನೀವು ನೋಡಿ, ಅಲ್ಲಿ ಹೇಳ್ತಾರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಒಳ್ಳೆಯದನ್ನು ಮಾಡಿರಿ, ನಿಮ್ಮನ್ನು ನಿಂದಿಸುವವರಿಗೆ ಹಿಂಸೆ ಮಾಡುವವರಿಗಾಗಿ ಪ್ರಾರ್ಥಿಸಿರಿ. ವೈರಿಗಳನ್ನು ಪ್ರೀತಿಸಿ, ಶಪಿಸುವವರನ್ನು ಆಶೀರ್ವದಿಸಿ, ಹಾಗೆ ಮಾಡುವವರಿಗೆ ಒಳ್ಳೆಯದನ್ನು ಮಾಡಿ, ನಿಮ್ಮನ್ನು ನಿಂದಿಸುವವರಿಗೆ ಪ್ರೀತಿಸಿ. ಆವಾಗ ನೀವು ತಂದೆಯ ಮಕ್ಕಳಾಗ್ತೀರಿ. ಆವಾಗ ನೀವು ಶತ್ರುಗಳನ್ನು ಪ್ರೀತಿಸುವ ಮಕ್ಕಳಾಗ್ತಾರೆ. ಆ ಶತ್ರುಗಳ ಹೃದಯವನ್ನು ಬದಲಾಯಿಸುವಂಥ ಮಕ್ಕಳಾಗ್ತಾರೆ. ಜ್ಞಾನೋಕ್ತಿಗಳು 15:1ರಲ್ಲಿ ಮೃದುವಾದ ಪ್ರತ್ಯುತ್ತರವು ಕೋಪವನ್ನು ತಿರುಗಿಸಿಬಿಡ್ತದೆ. ನಾಲಿಗೆ ಒಂದು ಶಕ್ತಿವಾದಂಥ ಅಂಗ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ, ಸಹಾಯ ಮಾಡಪ್ಪ ದೇವರೇ. ಶತ್ರುಗಳನ್ನು ಪ್ರೀತಿಸುವ ಹಾಗೆ ನಮ್ಮ ಹೃದಯಗಳನ್ನು ಪರಿವರ್ತಿಸು ಸ್ವಾಮಿ. ಶತ್ರುಗಳಿಗಾಗಿ ಪ್ರಾರ್ಥಿಸುವ ಹಾಗೆ ಸ್ವಾಮಿ ನಮ್ಮ ಹೃದಯಗಳನ್ನು ಪರಿವರ್ತಿಸು ಸ್ವಾಮಿ. ಪ್ರಾರ್ಥಿಸೋದಕ್ಕೆ ಸಮಯ ಮಾಡಿಕೊಂಡು ದೇವರೇ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಅಪವಾದಿ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸುವುದಕ್ಕೆ ನಮಗೆ ಶಕ್ತಿ ಕೊಡಪ್ಪ, ವರಗಳನ್ನು ಕೊಡಪ್ಪ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ.
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್ ಆಮೇನ್ ಆಮೇನ್.